ನೋಡಿ, ಇಷ್ಟು ಬೃಹತ್ಕಾರವಾದಂತಹ ಒಂದು ಹಡಗು ಸಮುದ್ರದಲ್ಲಿ ಮುಳುಗಿ ಒಂದು ದಡದಲ್ಲಿ ಬಂದು ನಿಂತಿದೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ, ಪಡುಬಿದ್ರಿ ಬೀಚ್ಗೆ ಕೇವಲ 5 ನಿಮಿಷದಲ್ಲಿ ಆ ಸುನಾಮಿ ತಂದು ಆ ದಡಕ್ ಬಿಸಾಕಿರೋದು. ಅದರಲ್ಲಿ 3-4 ಜನ ಸತ್ತೋಗಿದ್ದು, ಕೇವಲ ಇನ್ನು 2 ಜನ ಈಜು ಹೊಡ್ಕೊಂಡು ದಡಕ್ ಬಂದು ಬದುಕಿದ್ದಾರೆ. ನಮಸ್ಕಾರ ನಮ್ಮ ಧನಿಗಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಂಗಳೂರು ಮತ್ತು ಉಡುಪಿ ಜಾಗದಲ್ಲಿ ಬರುವಂತಹ ಒಂದು ಪಡುಬಿದ್ರಿ ಎಂಬ ಜಾಗವನ್ನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಧನಿಗಳೇ, ಇಷ್ಟು ಅದ್ಭುತವಾದಂಥ ನೇಚರ್ನ ನಾನು ಇವತ್ತು ತೋರಿಸ್ತಿದ್ದೀನಿ. ಇಷ್ಟು ಅದ್ಭುತವಾದಂಥ ನೇಚರ್ನ ನಾನು ಕೂಡ ಯಾವತ್ತೂ ನೋಡಿಲ್ಲ. ಒಂದು ಊರುಗಳು ಕೂಡ ಕಡಿಮೆ, ಜನರ ಸಂಖ್ಯೆನೂ ಕೂಡ ಕಡಿಮೆ, ಅಷ್ಟು ಮಸ್ತಾಗಿರುವಂಥ ಒಂದು ಪ್ರೈವೇಟ್ ಬೀಚ್ನ ತೋರಿಸ್ತಿದ್ದೀನಿ. ಆದರೆ ಈ ಪ್ರೈವೇಟ್ ಬೀಚ್ಗೆ ಬಂದರೆ ಇಲ್ಲಿರೋಂಥ ಲೋಕಲ್ಸು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಷ್ಟು ಸ್ಟ್ರಿಕ್ಟಲ್ಲಿ ಈ ಒಂದು ಬೀಚ್ನ ಇಟ್ಕೊಂಡಿದ್ದಾರೆ. ನೋಡಿ, ಇದು ಬೀಚ್ ಪಕ್ಕದಲ್ಲಿರುವಂಥ ರೋಡು. ನೀವು ರೈಟ್ ಸೈಡಲ್ಲಿ ನೋಡ್ತಿರೋದು ಬೀಚು, ಈ ಸೈಡಲ್ಲಿ ನೀವು ರೋಡ್ನ ನೋಡ್ತಿದ್ದೀರಾ. ಪಕ್ಕದಲ್ಲಿ ತೆಂಗಿನ ಮರಗಳಿದ್ದಾವೆ, ಊರುಗಳಿದ್ದಾವೆ, ಅಲ್ಲೊಂದು ಸಿಂಗಲ್ ಮನೆಗಳಿದ್ದಾವೆ. ಆದರೆ ಜನಗಳು ಸಹ ಕಡಿಮೆ. ಬಟ್ ಇಲ್ಲಿ ಎಲ್ಲೇ ನೀವು ಹೋದ್ರೂ ಸಹ ಪ್ರತಿಯೊಬ್ಬರು ಕೂಡ ನಿಮ್ಮನ್ನ ಕ್ವಶನ್ ಮಾಡ್ತಾರೆ, ಯಾರು ನೀವು, ಎಲ್ಲಿಂದ ಬಂದ್ರಿ ಅಂತ. ಅಷ್ಟು ಸ್ಟ್ರಿಕ್ಟ್ ಅಲ್ಲಿ ಇರುವಂತ ಜಾಗ ಇವು. ಸರಿ, ಇವಾಗ ಬೀಚ್ ನ ನೋಡೋಣ. ಬೀಚ್ ಅಲ್ಲಿರುವಂತ ಕ್ಲಾರಿಟಿ, ಬೀಚ್ ಅಲ್ಲಿರುವಂತ ಕ್ಲೀನ್ನೆಸ್ ನ ನೀವು ನೋಡಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅಷ್ಟು ಮಸ್ತಾಗಿರುವಂತ ಬೀಚ್ ಇದು. ನಾನು ಕೂಡ ನೋಡಿ ಶಾಕ್ ಆಗಿದ್ದೀನಿ. 100% ನೀವು ಶಾಕ್ ಆಗೇ ಆಗ್ತೀರಾ ಅಂತ ನನಗೆ ಗೊತ್ತು. ನೋಡುವಂತೆ ಬನ್ನಿ. ನನ್ನ ಫ್ರೆಂಡು ಅವಾಗಿಂದ ಒಂದು ಕೋಲ್ ಇಟ್ಕೊಂಡು ಮರಳಲ್ಲಿ ಏಡಿ ತೆಗಿತೀನಿ ಅಂತ ನೋಡ್ತಿದ್ದಾರೆ. ಗುಂಡಿ ಎಲ್ಲ ತೋರ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಇದೆ ಅಂತ ನೋಡೋಣ ಬನ್ನಿ, ಏಡಿ ತೆಗಿತಾರ ಇಲ್ವೋ ಅಂತ. ಧನಿಗಳೇ, ಇವತ್ತು ಈ ಪಡುಬಿದ್ರಿಯಲ್ಲಿ ಪ್ರೈವೇಟ್ ಬೀಚ್ನ ತೋರ್ಸಕ್ಕೆ ಬಂದಿದ್ದೀನಿ. ಬೇರೆ ಕಡೆ ಮುರುಡೇಶ್ವರ, ಗೋಕರ್ಣ ಆ ಸೈಡೆಲ್ಲ ಹೋದಾಗ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇವತ್ತು ಈ ಒಂದು ಪಡುಬಿದ್ರಿಯಲ್ಲಿ ಜನಗಳ ಸಂಖ್ಯೆ ಕಮ್ಮಿ, ಜೊತೆಗೆ ಇಲ್ಲಿ ಪ್ರೈವೇಟ್ ಬೀಚು, ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಹ ಒಂದು ಜಾಗನ ಇವತ್ತು ನಾನು ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ, ಇಷ್ಟು ಬೃಹತ್ಕಾರವಾದಂತಹ ಒಂದು ಹಡಗು ಸಮುದ್ರದಲ್ಲಿ ಮುಳುಗಿ ಒಂದು ದಡದಲ್ಲಿ ಬಂದು ನಿಂತಿದೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿರುತ್ತೆ. ಅಂತ ಟೈಮಲ್ಲಿ ಬಹಳ ಸಮುದ್ರದ ಸೆಂಟರ್ ಅಲ್ಲಿ ಸುನಾಮಿ, ಸುಳಿಗಳು, ಗಾಳಿ ಜಾಸ್ತಿ ಆಗಿರುತ್ತೆ. ಬಟ್ ಹವಾಮಾನ ಇಲಾಖೆಯಿಂದ ಅಥವಾ ಗೌರ್ಮೆಂಟ್ ಗಳಿಂದ ರೆಸ್ಟ್ರಿಕ್ಷನ್ ಮಾಡಿರ್ತಾರೆ, ಯಾರು ಕೂಡ ಬೋಟಿಂಗ್ ಹೋಗ್ಬಾರ್ದು ಅಂತ. ಬಟ್ ಆ ಟೈಮಲ್ಲಿ ಮೀನುಗಳ ಸಂತತಿ ಉತ್ಪತ್ತಿ ಮಾಡುವಂತ ಟೈಮ್ ಅದು. ಮೀನಿನ ಪಾಪ್ಯುಲೇಷನ್ ಕೂಡ ಸಿಕ್ಕಾಬಟ್ಟೆ ಆಗುತ್ತಂತೆ, ಮರಿಗಳು ಹಾಕಂತ ಟೈಮ್ ಅಂತೆ ಆ ಟೈಮು. ಬಟ್ ಆದ್ರೆ ಆ ಟೈಮಲ್ಲಿ ಬೋಟಿಂಗ್ ಯಾರು ಕೂಡ ಹೋಗ್ಬಾರ್ದು. ಇವ್ರು ಏನ್ ಮಾಡ್ತಾರೆ, ವರ್ಷ ಪೂರ್ತಿ ದುಡಿಯುವಂತ ದುಡ್ಡನ್ನ ಕೇವಲ 1 ತಿಂಗಳಲ್ಲಿ ದುಡ್ಕೋಬೋದಂತೆ. ಅಷ್ಟು ಫಿಶ್ ಆ ಟೈಮಲ್ಲಿ ಸಿಗುತ್ತಂತೆ. ಬಟ್ ಆ ಟೈಮಲ್ಲಿ ಏನಾದ್ರು ಹೋದ್ರೆ ವಾಪಸ್ ಬರ್ತಾರೋ ಇಲ್ಲ ಅನ್ನೋದು ಬಹಳ ಡೌಟ್ ಇರುತ್ತೆ. ಬಟ್ ಆದ್ರೂ ಕೂಡ ಬಂಡ ಧೈರ್ಯ ಮಾಡಿ ಹಡಗುಗಳನ್ನ, ಶಿಪ್ಗಳನ್ನ ತಗೊಂಡೋಗಿ ಫಿಶಿಂಗಿಗೆ ಹೋಗ್ತಾರೆ. ಆ ಫಿಶಿಂಗ್ ಅಲ್ಲಿ ಹಿಡಿಯುವಂತ ಫಿಶ್ ನ ಹಿಡಿದು ಬರುವಂತ ಟೈಮಲ್ಲಿ ಅಥವಾ ಅಲ್ಲಿ ಸೆಂಟರ್ ಅಲ್ಲಿ ಬರುವಂತ ಗಾಳಿ, ಸುನಾಮಿ, ಸುಳಿಗಳಿಂದ ಏನಾಗುತ್ತೆ, ಬೋಟ್ಗಳು ಮುಳುಗೋಗ್ತವೆ. ಈ ಬೋಟ್ ಏನ್ ನೋಡ್ತಿದ್ದೀರಾ, ಇದು ಮುಳುಗಿದ್ದು ಪಣ್ಣಂಬೂರ್ ಬೀಚ್ ಅಂತ. ಇಲ್ಲಿಂದ 10-15 ಕಿಲೋಮೀಟರ್ ದೂರ ಪಣ್ಣಂಬೂರ್ ಬೀಚ್ ಅಲ್ಲಿ ಮುಳುಗಿದಂತ ಈ ಒಂದು ಹಡಗು ಪಡುಬಿದ್ರಿ ಬೀಚ್ಗೆ ಕೇವಲ 5 ನಿಮಿಷದಲ್ಲಿ ಆ ಸುನಾಮಿ ತಂದು ಆ ದಡಕ್ ಬಿಸಾಕಿರೋದು. ಅದರಲ್ಲಿ 3-4 ಜನ ಸತ್ತೋಗಿದ್ದು, ಇನ್ನು 2 ಜನ ಈಜು ಹೊಡ್ಕೊಂಡು ದಡಕ್ ಬಂದು ಬದುಕಿದ್ದಾರೆ. ಬಟ್ ಈ ಬೋಟ್ ನೀವೇನ್ ನೋಡ್ತಿದ್ದೀರಾ, ಇದಕ್ಕೆ ಇನ್ಸೂರೆನ್ಸ್ ಕವರ್ ಆಗೋದು. ಯಾಕಂದ್ರೆ ರೆಸ್ಟ್ರಿಕ್ಷನ್ ಟೈಮ್ ಅಲ್ಲಿ ಏನಾದ್ರು ಫಿಶಿಂಗ್ ಹೋದಾಗ ಆ ಗೌರ್ಮೆಂಟ್ ಇಂದ ಕೂಡ ಲೈಸೆನ್ಸ್ ಕೂಡ ಸಿಗೋದಿಲ್ಲ. ಇದಕ್ಕೆ 3-4 ಕೋಟಿ ಇನ್ಸೂರೆನ್ಸ್ ಕವರ್ ಆಗ್ಬೇಕಿತ್ತಂತೆ. ಬಟ್ ಯಾವ್ದು ಕೂಡ ಗೌರ್ಮೆಂಟ್ ಇಂದ ಇವತ್ತಿಗೂ ಕೂಡ ₹1 ಬಂದಿಲ್ಲ. ಕಾರಣ ಏನು ಅಂದ್ರೆ, ಇವ್ರು ಮಾಡಿದಂತ ಒಂದು ತಪ್ಪು. ವರ್ಷ ಪೂರ್ತಿ ದುಡಿಬೇಕಾಗಿದ್ದಂತ ದುಡ್ಡನ್ನ 1 ತಿಂಗಳಲ್ಲಿ ನಾವು ದುಡ್ಕೋಬಹುದು ಅನ್ನೋ ಆಸೆಯಿಂದಾಗಿ ಫಿಶಿಂಗ್ ಹೋದ್ರು. ಬಟ್ ಫಿಶಿಂಗ್ ಅಲ್ಲಿ ಸಾವುಗಳು ಸಹ ಆದ್ವು, ಶಿಪ್ ಕೂಡ ಹಾಳಾಗು. ಬಟ್ ಸತ್ತಿರೋರ್ಗೂ ಕೂಡ ಪರಿಹಾರ ಸಿಗ್ಲಿಲ್ಲ, ಶಿಪ್ ಓನರ್ಗೂ ಸಹ ಪರಿಹಾರ ಸಿಗ್ಲಿಲ್ಲ. ಕಾರಣ ಆ ರಿಸ್ಟ್ರಿಕ್ಷನ್ ಇದ್ದಂತ ಟೈಮಲ್ಲಿ ಹೋಗಿದ್ದೆ ದೊಡ್ಡ ತಪ್ಪಾಗಿತ್ತು. ಬೋಟ್ಗಳು ನೋಡಿ, ಇಲ್ಲಿ ಎಲ್ಲ ಮೀನ್ ಹಿಡಿಯಂತ ಬೋಟ್ಗಳು ಇವು ನೋಡಿ. ಅಲ್ಲಿ ಡೆಮೊಲಿಷ್ ಆಗಿರುವಂತಹ ಒಂದು ಹಡಗಿದೆ. ಇಲ್ಲಿ ಎಲ್ಲ ಮೀನ್ ಹಿಡಿಯುವಂತ ಬೋಟ್ಗಳು ಎಲ್ಲ ಮುಚ್ಚಿದ್ದಾರೆ.
ನೋಡಿ ಇಲ್ಲಿ ಬಳೆಗಳು ಇಟ್ಟಿದ್ದಾರೆ. ಇಲ್ಲಿ ಯಾರಾದ್ರೂ ಕದ್ಬಿಡ್ತಾರೆ, ಅಕಸ್ಮಾತ್ ನಮ್ಮಂಥವ್ರು ಬಂದು ಏನಾದ್ರು ಮಾಡಿಬಿಡ್ತಾರೆ ಅಂತ ಎಲ್ಲ ಮುಚ್ಚಿಟ್ಟಿದ್ದಾರೆ ಇಲ್ಲಿ. ಬೆಳಗ್ಗೆ ಟೈಮಲ್ಲಿ, ಸಂಜೆ ಟೈಮಲ್ಲಿ ಮೀನು ಹಿಡಿತಾರೆ ಇಲ್ಲಿ. ಮೀನು ಹಿಡಿದು ಬಲೆಗಳನ್ನೆಲ್ಲ ಇಲ್ಲಿ ಮುಚ್ಚಾಕಿ ಹೋಗಿದ್ದಾರೆ ನೋಡಿ. ಮತ್ತೆ ಈ ಸಂಜೆ ಟೈಮಲ್ಲಿ ಮತ್ತೆ ಬಿಡ್ತಾರೆ, ಮತ್ತೆ ಬಂದು ಮತ್ತೆ ಮೀನು ಸಂಜೆ ಹಿಡಿತಾರೆ. ಯಾಕಂದರೆ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಮಾತ್ರ ಮೀನುಗಳು ಬಲೆಗೆ ಸಿಗ್ತಾವಂತೆ ಜಾಸ್ತಿ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಮೀನು ಎಲ್ಲ ಸಿಗಲ್ಲ, ಸೆಂಟ್ರಿಗೆ ಹೋಗಿರ್ತಾವಂತೆ. ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮಲ್ಲಿ ಇಲ್ಲಿ ಹಿಡಿತಾರೆ.